ಗುರುಜಿ, ಸಂಸ್ಕಾರಗಳ ವಿಭಾಗದಲ್ಲಿ ಇವತ್ತೇನು ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತಿನ ಸಂಸ್ಕಾರ ವಿಭಾಗದಲ್ಲಿ ತಿಳಿಸ್ಕೊಡ್ತಕ್ಕಂಥದ್ದು ಏನು ಅಂದರೆ, ಸಿದ್ಧಗಂಗೆ ಮಠದಲ್ಲಿ ಏನು ಮಕ್ಕಳಿಗೆ ಹೇಳ್ಕೊಡ್ತೀವೋ ಆ ವಿಚಾರಗಳನ್ನು ನೀವು ಸರಿಯಾಗಿ ಮೆಲುಕು ಹಾಕಿ ನೋಡಿದಾಗ, ಅಥವಾ ಅಲ್ಲಿ ಹೋಗಿ ಖುದ್ದಾಗಿ ನೋಡ್ಕೊಂಬರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಂಡಾಗ, ಆ ಮಕ್ಕಳಲ್ಲಿರ್ತಕ್ಕಂಥ ಅನುಭವಗಳನ್ನು ನೀವು ಕೇಳಿದಾಗ, ಆ ಮಕ್ಕಳನ್ನ ನೀವು ನೋಡ್ತಾ ಒಂದು 10 ನಿಮಿಷ ಕಾಲ ಸುಮ್ಮನೆ ಒಂದು 4 ಜನ ಮಕ್ಕಳನ್ನೋ ಅಥವಾ ಎಲ್ಲ ಒಂದು ಗ್ರೂಪ್ ಆಗಿ ಎಲ್ಲ ಒಂದು ಸುಮಾರವಾಗಿ ಎಲ್ಲರೂ ಕೂತಿರ್ತಕ್ಕಂಥ ಒಂದು ಪಂಗಡ ಒಂದು ಕಡೆ ಕೂತಿರುತ್ತೆ, ಆ ಮಕ್ಕಳನ್ನೋ ವೀಕ್ಷಣೆ ಮಾಡ್ತಾ ಇದ್ದ ಸಮಯದಲ್ಲಿ ನೋಡಿದಾಗ ನಿಮಗೆ ಆಲೋಚನೆ ಬರುತ್ತೆ, ಈ ಮಕ್ಕಳು ಎಲ್ಲೆಲ್ಲಿಂದ ಬಂದರು, ಇವ್ರ ತಂದೆ ತಾಯಿ ಹತ್ತಿರದಲ್ಲೇ ಇದ್ದಾರೆ, ಕೆಲವರಿಗೆಲ್ಲ ತಂದೆ ತಾಯಿ ಇಲ್ವಾ, ಇವರೆಲ್ಲ ತಂದೆ ತಾಯಿ ದೂರ ಬಿಟ್ಬಿಟ್ಟಿದಾರಲ್ಲ, ಬೇಜಾರಾಗತ್ತಾ, ಅವ್ರಿಗೆ ಬೇಜಾರಾಗಲ್ವ, ಅಥವಾ ಈ ಮಕ್ಕಳಿಗೆ ಯಾವತ್ತಾದ್ರು ತಂದೆ ತಾಯಿಯಿಂದ್ರನ್ನ ಅಪೇಕ್ಷೆ ನೋಡೋಣ ಅಂತ ಮನಸ್ಸಾಗಲ್ವ, ಅಥವಾ ಇವ್ರಿಗೆಲ್ಲ ಯಾರಾದರೂ ಪತ್ರಗಳು ಬರೀತಾರೆ, ಅಥವಾ ಅವ್ರು ಬಂದು ಯಾವತ್ತಾದರೂ ಶನಿವಾರ ಭಾನುವಾರ ನೋಡ್ಕೊಂಡು ಹೋಗ್ತಾರೆ. ಇದೆಲ್ಲ ಪಟ್ಟಣದಲ್ಲಿರ್ತಕ್ಕಂಥ ಒಂದು ಪಾಠಶಾಲೆ ಅಂತ ಇದ್ದರೆ ಮಾತ್ರ. ಆದರೆ ಸಿದ್ಧಗಂಗೆಯಲ್ಲಿ ಹಾಗಲ್ಲ. ಇದನ್ನೆಲ್ಲ ನೋಡಿದಾಗ ನಿಮ್ಮಗಳಿಗೆ ನಾವು ಅಲ್ಲೇ ಇದ್ಬಿಡೋಣ, ನಾವು ಅಲ್ಲೇ ಹೋಗೋಣ, ಅಯ್ಯೋ ಈ ಥರ ಮಕ್ಕಳಿಗೆ ಒಂದು ಸೇವೆ ಮಾಡಿದ್ರೆ ಮನೋಭಾವನೆ ಸಾಕು ಅಂತ. ಅದಕ್ಕೆ ನಾನು ಹೇಳ್ತೀನಿ ಕೇಳಿ, ಇನ್ನ ಮೇಲೆ ಯಾವತ್ತಾದರೂ ಯಾವ ಕಾಲಕ್ಕಾದರೂ ನೀವು ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂದರೆ ಮೊದಲಿಂದ ಹೇಳ್ಕೊಂಬಂದಿರತಕ್ಕಂಥದ್ದನ್ನು ಮತ್ತೆ ಮೆಲುಕು ಹಾಕಿ ಹೇಳ್ತಾ ಇದ್ದೀನಿ, ಯಾವ ಕಾಲಕ್ಕೂ ನೀವು ಡೇಟ್ ಆಫ್ ಬರ್ತ್ಗೆ ಏನಾದರೂ ಆಚರಿಸ್ಕೊಂಡ್ರಿ ಖಂಡಿತವಾಗ್ಲೂ ಇನ್ನೊಬ್ಬರ ಕಾಲಕ್ಕೆ ಯಾವ ಕಾಲಕ್ಕೂ ನಿಮ್ಮ ಹುಟ್ಟುಹಬ್ಬಗಳು ಖಂಡಿತ ಸಾಧ್ಯವಿಲ್ಲ. ಯಾವತ್ತಿದ್ರೂ ನಿಮ್ಮ ನಕ್ಷತ್ರ ಯಾವತ್ತೋ ಆ ನಕ್ಷತ್ರ ದಿವಸನೇ ಹುಟ್ಟುಹಬ್ಬ ಆಚರಿಸ್ಕೋಬೇಕು. ನಾವೆಲ್ಲ ಯಾವ ಕಾಲಕ್ಕೂ ಕ್ರಿಶ್ಚಿಯನ್ರಲ್ಲ. ಏನೋ ರಾತ್ರಿ 12 ಗಂಟೆ ಆದ ತಕ್ಷಣ ಮರುದಿವಸ ಬೆಳಗ್ಗೆ ಆಗೋಯ್ತು ಅನ್ನಕ್ಕೆ. ಸೂರ್ಯ ಬರಬೇಕು, ಸೂರ್ಯ ಹೋಗಬೇಕು. ಸೂರ್ಯ ಬರುವಾಗ ಮೊದಲನೇ ದಿವಸ, ಸೂರ್ಯ ಮುಳುಗಿದಾಗ ಮತ್ತೊಂದು ದಿವಸಕ್ಕೆ ಪರಿವರ್ತನೆ ಆಗಬೇಕು. ಅದಕ್ಕೆ ಮತ್ತೊಂದು ಸೂರ್ಯ ಬರೋವರೆಗೂ 24 ಗಂಟೆಗಳ ಕಾಲ ನಮಗೆ ಮರುದಿವಸ ಬರೋದಿಲ್ಲ. ಆದ್ದರಿಂದ ನಕ್ಷತ್ರ ಏನು ಅಂದರೆ ಯಾವತ್ತು ಹುಟ್ಟುತ್ತೀವೋ ಚಂದ್ರ ಅಲ್ಲೇ ಇರ್ತಾನೆ, ಆ ನಕ್ಷತ್ರದ ದಿವಸನೇ ನಮ್ಮ ಹುಟ್ಟುಹಬ್ಬನ ಆಚರಿಸ್ಕೋಬೇಕು. ಅದಕ್ಕೆ ನೀವೆಲ್ಲ ಇನ್ನು ಮೇಲೆ ನಿಮ್ಮ ಮಕ್ಕಳ ಜೊತೆ ಯಾವ ಕಾಲಕ್ಕೆ ಕೂತ್ಕೊಂಡು ಪಾರ್ಟಿ ಗಿರ್ಟಿ ಅಂತ ಕೇಕು ಕಾಕು ಅಂತ ತಿನ್ಕೊಂಡು ಕೂತಿದ್ರೆ ಹೇಳಿದ್ದೀನಿ ಹುಷಾರ್, ನೀವುಗಳು ಇನ್ನು ಮೇಲೆ ಎಲ್ಲರೂ ಬಾಯಿ ಮುಚ್ಕೊಂಡು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ದಾಸೋಹ ಕಾರ್ಯಕ್ರಮಕ್ಕೆ ಒಂದು 25 kg ಅಕ್ಕಿ ಮೂಟೆಯನ್ನು ತೊಗೊಂಡು, ಬೇಳೆನೋ ಅಥವಾ ಹಣ್ಣುಗಳನ್ನು ತೊಗೊಂಡು ಹೋಗಿ, ಎಷ್ಟು 1000 ಜನ ಮಕ್ಕಳಿದ್ದಾರೆ ಅಂದರೆ 9700 ಜನ ಮಕ್ಕಳ ಅಷ್ಟೂ ಒಂದು ದೊಡ್ಡ ಸಭೆಯಲ್ಲಿ ನೀವುಗಳು ಆರಿಸ್ಕೊಂಡು, ಏನೋ ಹಬ್ಬಬ್ಬ ಅಂದರೆ 5ನೇ ಕ್ಲಾಸ್ ಮಕ್ಕಳಿಗೋ, ಹಬ್ಬಬ್ಬ ಅಂದರೆ 2ನೇ ಕ್ಲಾಸ್ ಮಕ್ಕಳಿಗೋ, ಅಥವಾ ಪುಟ್ಟ ಮಕ್ಕಳಿಗೋ, ಇಂಥ ಮಕ್ಕಳಿಗೆಲ್ಲ ಅಲ್ಲಿ ಹೋಗಿ ಆ ಮಕ್ಕಳಿಗೆ ಹಣ್ಣು ಹಂಚುಗಳನ್ನು ಕೊಟ್ಟು ನಿಮ್ಮ ಮಕ್ಕಳ ಕೈಯಲ್ಲಿ ಅವರಿಗೆ ಒಂದು ಅಂಗವಸ್ತ್ರಗಳನ್ನು ದಾನ ಮಾಡಿಸೋದಾಗಲಿ, ಅಥವಾ ಯಾವ ಕಾಲಕ್ಕೂ ಅವರುಗಳಿಗೆಲ್ಲ ಅನ್ನದಾನ ದಾಸೋಹಕ್ಕೆ ನಿಮ್ಮ 25 kg ಅಂದರೆ ನೀವು ಕೊಡೋದು ಅಂತ ಅನ್ಕೋಬಾರ್ದು. ಆಮೇಲೆ ನಾನು ಕೊಟ್ಟಿದ್ದಪ್ಪ 25 kg ಅಕ್ಕಿ ಮೂಟೆ ಅನ್ನೋದೆಲ್ಲ ದುರಹಂಕಾರ ಇಟ್ಕೋಬಾರ್ದು. ಹೇಳಿದ್ದೀನಿ, ಈ ಕೈ ಕೊಡೋ ಧರ್ಮವನ್ನು ಆ ಕೈ ಗೊತ್ತಾಗಬಾರ್ದು. ನೀವು ಮಾಡೋದು ಕಿಮ್ಮಪಟ್ಟ ಅಂತ ಯಾವ ಕಾಲಕ್ಕೂ ಹೋಗೋದು ಗೊತ್ತಾಗಬಾರ್ದು, ಬರೋದು ಗೊತ್ತಾಗಬಾರ್ದು. ಆ ರೀತಿ ನಿಮ್ಮ ಮಕ್ಕಳ ಸ್ನೇಹಿತರನ್ನೂ ಕರ್ಕೊಂಡು ಹೋಗಿ, ನಾಳೆ ಆ ಮಕ್ಕಳ ತಾಯಿ ತಂದೆಂದರು ನೋಡಿ ಈ ಮಠಕ್ಕೆ ಹೋಗಿ ಇಲ್ಲಿರ್ತಕ್ಕಂಥ ಶಿಸ್ತನ್ನು ನೋಡಿಕೊಂಡಾಗ ನಾವುಗಳು ಆಗ ಪಟ್ಟಣದಲ್ಲಿರ್ತಕ್ಕಂಥ ಮಕ್ಕಳು ಎಷ್ಟು ದಡ್ಡ ಶಿಖಾಮಣಿಗಳು, ಎಷ್ಟು ವಿಶೇಷವಾಗಿ ವೇಸ್ಟ್ ಮಾಡ್ತಾ ಇದ್ದಾರೆ, ದುಡ್ಡುಗಳನ್ನ ಹಾನಿ ಮಾಡಿಕೊಂಡು ಪಾಕೆಟ್ ಮನಿ ಅನ್ಕೊಂಡು ಪಿಕ್ಚರ್ಗಳು ನೋಡಿಕೊಂಡು. ಅದೇ ಈ ಮಕ್ಕಳನ್ನ ನೋಡಿದಾಗ ನೋಡ್ರೋ ಕಲ್ತ್ಕೊಳ್ಳಿ, ಇಂಥ ಮಕ್ಕಳಿದ್ದಾಗ ಅವರು ವಿದ್ಯಾಭ್ಯಾಸ ಮಾಡಿಕೊಂಡು ಇವತ್ತಿನ ದಿವಸ ಎಷ್ಟು ಮಟ್ಟಿಗಿದ್ದಾರೆ ಸಾಧನೆ ಮಾಡಿ, ನೀವು ಇದ್ದೀರಾ ಬೀದಿ ತುಳ್ಕೊಂಡು ಅದು ಇದು ನೋಡಿಕೊಂಡು ಅಂತ ಹೇಳಿ ಅವ್ರಿಗೆ ತೋರಿಸಿದಾಗ ಮಕ್ಕಳ ಮೇಲೆ ಪ್ರಭಾವ ಬೀಳುತ್ತೆ. ಆ ಪಾಠಶಾಲೆಯಲ್ಲಿರ್ತಕ್ಕಂಥ ಒಂದು ಬಾಂಧವ್ಯ ಆ ಮನಸ್ಸಿನ ಮೇಲೆ ಪ್ರಭಾವ ಬಂದಾಗ ಇವರಿಗೂ ಅಕಸ್ಮಾತ್ ದಡ್ಡ ಶಿಖಾಮಣಿಗಳಾಗಿದ್ದವ್ರಿಗೋ, ದುರಹಂಕಾರವ ಪಡ್ತಾ ಇದ್ದೋ ಮಕ್ಕಳಿಗೋ, ಅಥವಾ ಎಲ್ಲೋ ಬೀದಿ ಅಲೆಮಾರ ಆಗ್ತಕ್ಕಂಥ ದಡ್ರಿಗೋ ಈ ಒಂದು ಚೈತನ್ಯ ಮತ್ತೆ ಪುನರ್ಚೇತನವಾಗುತ್ತೆ. ಪರಮೇಶ್ವರನ ಕೃಪಾ ಕಟಾಕ್ಷ ಸಿದ್ಧಲಿಂಗೇಶ್ವರನ ಒಂದು ಮನೋಗುಣ ಇವರಿಗೆ ಬರುತ್ತೆ. ಗುರುಗಳ ಕೈಯಲ್ಲಿ ಆಶೀರ್ವಾದ ಮಾಡಿಸಿ, ಆ ಪಾದಕ್ಕೆ ನಮಸ್ಕಾರ ಮಾಡಿಸಿ, ಗುರು ಅನುಗ್ರಹ ಆಗತ್ತೆ. ಪಾದಕೆಗಳನ್ನ ಮನೆಗೆ ತನ್ನಿ. ನಿಮ್ಮ ಮಕ್ಕಳು ವಿಶೇಷವಾಗಿ ಒಳ್ಳೆ ಸೌಕರ್ಯಗಳನ್ನು ಪಡೆದು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಲಿ. ಆಗ ಮಾದರಿ ಆಗ್ತಕ್ಕಂಥ ನಿಮ್ಮ ಜೀವನ ನೀವು ಅನ್ಕೊಂಡ ಹಾಗೆ ನಿಮ್ಮ ಮಕ್ಕಳು ಬೆಳೀತಾರೆ, ಜೀವನದಲ್ಲಿ ಸಾರ್ಥಕವಾಗ್ತಾರೆ. ಕನಿಷ್ಠ ಪಕ್ಷ ಅಲ್ಲಿ ಸೇರಿಸೋದಾದ್ರೂ ಸೇರಿಸೋಕ್ಕಾಗದೇ ಇದ್ರು ಪ್ರತಿ ಶನಿವಾರ ಭಾನುವಾರವೋ ಅಥವಾ ತಿಂಗಳಿಗೊಂದ್ಸಲಿ ಎಲ್ಲೋ ಪಿಕ್ನಿಕ್ ಊರ್ಸುತ್ತಕ್ಕೆ ಹೋಗ್ತೀರಾ, ಕರ್ಕೊಂಡು ಹೋಗೋದು. ಅಥವಾ ಯಾವ ಕಾಲಕ್ಕೂ ಹುಟ್ಟುಹಬ್ಬ ದಿವಸನೋ, ಆಚರಣೆ ದಿವಸನೋ, ನಿಮ್ಮ ಮ್ಯಾರೇಜ್ ಆ್ಯನಿವರ್ಸರಿ ದಿವಸನೋ ಕರ್ಕೊಂಡು ಹೋಗ್ಬಿಟ್ಟು ಇಂಥ ಒಂದು ಆನಂದಕ್ಕಿಂತ ಜನರಲ್ಲಿ ಸಿಗಲ್ಲ ಆನಂದ. ಆ ಮಕ್ಕಳಿಗಿರ್ತಕ್ಕಂಥ ಭಾವನೆಗಳನ್ನ ಅವ್ರು ಕೂತ್ಕೊಂಡು ಇಬ್ಬರು 1-2 ಮಕ್ಕಳು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆ ಮಕ್ಕಳು ನಿಮ್ಮ ಅಪ್ಪ ಮನೆಗೆ ಹೋಗಿದ್ದೀನೋ, ಏನು ಮಾಡ್ತಿದ್ಯೋ ಅಂತ ಅವ್ರು ಕೂತ್ಕೊಂಡಿದ್ದಾಗ ಎಷ್ಟು ಬೇಜಾರಾಗುತ್ತೆ. ಇಲ್ಲ ಒಬ್ಬನು ರಾತ್ರಿಯಲ್ಲೇ ಕೂತಿರ್ತಾನೆ, ರಾತ್ರಿ ಅಲ್ಲೇ ಮಲಗಿರ್ತಾನೆ, ಅವ್ರಿಗೆ ತಂದೆ ತಾನೇ ಇರಲ್ಲ. ಬೇಜಾರು ಮಾಡ್ಕೋಬೇಡ ಕಣೋ, ಸುಮ್ಮನೆ ಇರೋ, ಅಯ್ಯೋ ಇವತ್ತು ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ಅನ್ನೋ ಮನೋಭಾವನೆ ಅವನಿಗೆ ಬಂದಾಗ ಬೇಜಾರು ಮಾಡ್ಕೋಬೇಡ ಅನ್ನೋ ವಿಚಾರನ ಯಾರು ಹೇಳ್ತಾರೆ ಗೊತ್ತಾ?
ಗುರುಗಳೇ ಸ್ವತಃ ಹೋಗಿ ಅಲ್ಲಿ ನೋಡ್ಕೊಂಬರ್ತಾರೆ ಮಕ್ಕಳನ್ನೆಲ್ಲ ವೀಕ್ಷಣೆ. ಆಗೇನಾಗತ್ತೆ, ಒಂದು ಮಹಾನ್ ಚೇತನ ರಕ್ಷಣೆ ಯಾವ ಕಾಲಕ್ಕೂ ಇವ್ರಿಗೆಲ್ಲರಿಗೂ ಇಂಥ ಮನಸ್ಸಿನ ಮೇಲೆ ಪ್ರಭಾವ ಬೀಳಬಾರ್ದು ಅನ್ನೋದೇ ಅವರ ಆಶೀರ್ವಾದ. ಅದಕ್ಕೆ ಇವತ್ತಿಗೂ ಕೆಲವು ಮಕ್ಕಳೆಲ್ಲ ಮೊದಲು ಚಿಕ್ಕವರಿಗಿದ್ದಾಗ ಆ ಮನೋಭಾವನೆ ಇತ್ತಂತೆ, ಅಯ್ಯೋ ನಾವು ನಮ್ಮ ಮನೆಗೆ ಹೋಗಬೇಕು, ಅಯ್ಯೋ ನಮ್ಮ ಅಪ್ಪ ನೋಡಬೇಕು ಅಂತ. ಆದರೆ ಸಿದ್ಧಗಂಗೆಯ ಮಠದಲ್ಲಿ ಒಂದು ಸಲ ಸೇರಿದ ಮೇಲೆ, ಅಲ್ಲಿರ್ತಕ್ಕಂಥ ಊಟ ಉಪಚಾರ ಮಾಡಿದ ಮೇಲೆ, ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದಲ್ಲಿ ಸೇರಿದ ಮೇಲೆ, ಅಲ್ಲಿರ್ತಕ್ಕಂಥ ಮೇಷ್ಟ್ರ ಜೊತೆ ಸೇರಿದ ಮೇಲೆ, ಪ್ರೊಫೆಸರ್ ಜೊತೆ ಸೇರಿದ ಮೇಲೆ ಅವರಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಬಾಂಧವ್ಯ ಎಲ್ಲಿದೆ ಅಂದರೆ, ಅಯ್ಯೋ ನಮ್ಮ ಮನೆಗೆ ಹೋಗಲ್ಲಪ್ಪ, ನನಗೆ ರಜಾ ಮುಗಿದ ಸಾಕು, ಮನೆಗೆ ವಾಪಸ್ ಬಂದ್ಬಿಡ್ಬೇಕು, ನಾನು ಮಠಕ್ಕೆ ಬಂದ್ಬಿಡ್ಬೇಕು ವಾಪಸ್ಸು, ನಾನು ಮನೆಗೆ ಹೋದರೆ ಹಬ್ಬ ಒಂದು 10 ದಿವಸ ಅಂಥೇಳಿ ಆ ಥರ ಮಕ್ಕಳು ಅವರ ಮನೋಭಾವನೆ ಇವತ್ತಿಗೂ ಮಠದ ಕಡೆನೇ ಸೆಳೀತಾ ಇದೆ ಅನ್ನೋದಕ್ಕೆ ಸಾಕ್ಷಿ ರೂಪ. ಇಂಥ ಒಂದು ಸಂಸ್ಕಾರ ನಮ್ಮಲ್ಲಿ ಇಟ್ಕೊಂಡ್ರೆ ಜೀವಂತವಾಗಿರುತ್ತೆ, ಅಮರವಾಗಿರುತ್ತೆ ಈ ಒಂದು ಭಾರತ ಸಂಸ್ಕಾರ. ಅದಕ್ಕೆ ಆ ಭಾರತ ಸರ್ಕಾರದಲ್ಲಿ ಏನು ಹೇಳುತ್ತೆ, ಜಗತ್ತೆಲ್ಲನೂ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡೋನು ಡಾಕ್ಟರ್ ರಾಧಾಕೃಷ್ಣ ಹೇಳ್ಕೊಟ್ರು. ಅದಕ್ಕೆ ವಿದ್ಯೆಗಿಂತ ದೊಡ್ಡ ದಾನ, ವಿದ್ಯೆಗಿಂತ ಸಂಸ್ಕಾರ, ಸಂಸ್ಕಾರಗಿಂತ ದೊಡ್ಡ ವಿಶೇಷ ಈ ಸನಾತನ ಧರ್ಮದಲ್ಲಿ ಎಲ್ಲೂ ಇರಲ್ಲ. ಅದಕ್ಕೆ ನಾವು ವಿದ್ಯೆ, ಆಚರಣೆ, ವಿಚಾರಗಳು ಎಲ್ಲವನ್ನೂ ಮಕ್ಕಳಿಂದ ಬಾಲ್ಯದಿಂದಾನೇ ಬೆಳೆಸಬೇಕು. ಆ ಬಾಲ್ಯದಿಂದ ಬೆಳೆಸೋ ಅವಕಾಶ ನೀವು ಮಾಡಬೇಕು ನಿಮ್ಮ ಮಕ್ಕಳಿಗೆ, ಆವತ್ತೇ ಮುಂದಿನ ಪೀಳಿಗೆ ಇರುತ್ತೆ. ಇಂಥ ಒಂದು ಸಿದ್ಧಗಂಗೆ ಮಠದ ಒಂದು ವಿಶೇಷವಾಗಿ ವಿಜ್ಞಾನ ಸ್ವರೂಪವಾಗಿರ್ತಕ್ಕಂಥ ಜಗದ್ಗುರುಗಳ ಪಾದಾರದಲ್ಲಿ. ಅದಕ್ಕೆ ಆ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಮಂಗಳ ಹಾಡೋ ಸಮಯ ಬಂತು. ಏನ್ ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.